Hey guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು 9ನೆಯ ತರಗತಿಯ ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ನ ಲೆಸನ್ ನಂಬರ್ 1 ದ ಕ್ವೀನ್ ಬಿ. ದ ಕ್ವೀನ್ ಬಿ ಅಂದರೆ ರಾಣಿ ಜೇನು. ಈ ಒಂದು ಪಾಠದ ಸಂಪೂರ್ಣ ಕನ್ನಡದಲ್ಲಿ ವಿವರಣೆಯನ್ನು ನೋಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಈಗ ಈ ಒಂದು ಪಾಠದ ಕನ್ನಡದ ಸಾರಾಂಶವನ್ನು ಇಂಗ್ಲೀಷ್ನೊಂದಿಗೆ ಕಲಿತಾ ಸಾಗೋಣ. ಬನ್ನಿ ವಿದ್ಯಾರ್ಥಿಗಳೇ, ಇವತ್ತು ನಾವು ಮೊದಲನೆಯ ಪಾಠ ದ ಕ್ವೀನ್ ಬಿ ಅಂದರೆ ರಾಣಿ ಜೇನು ಅನ್ನುವಂತಹ ಒಂದು ಗದ್ಯ ಪಾಠವನ್ನು ಇವತ್ತು ಅಧ್ಯಯನ ಮಾಡ್ತಾ ಸಾಗೋಣ. ಈ ಅಧ್ಯಾಯವನ್ನು ಆರಂಭ ಮಾಡುವುದಕ್ಕಿಂತ ಮುಂಚೆ ನಾವು ಮೊದಲು ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ನೋಡ್ಕೊಂಡ್ಬಿಟ್ಟು ತದನಂತರದಲ್ಲಿ ಪಾಠದ ಕಡೆಗೆ ಲಕ್ಷ್ಯ ಕೊಡೋಣ. ಮೊದಲಿಗೆ ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿಯಲ್ಲಿ ನೋಡೋಣ. ದ ಡಾಗ್ ಈಸ್ ಅ ಫೇತ್ಫುಲ್ ಆ್ಯನಿಮಲ್. ದ ಡಾಗ್ ಈಸ್ ಅ ಫೇತ್ಫುಲ್ ಆ್ಯನಿಮಲ್. ಇಲ್ಲಿ ನಾಯಿ ಎನ್ನುವುದು ಅಥವಾ ಶ್ವಾನ ಎನ್ನುವುದು ಒಂದು ಬಹಳಷ್ಟು ವಿಶ್ವಾಸಿಕ ಪ್ರಾಣಿ ಅಥವಾ ವಿಶ್ವಾಸಕತೆಯನ್ನು ಹೊಂದಿರುವಂತಹ ಒಂದು ಪ್ರಾಣಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದ ಡಾಗ್ ಈಸ್ ಅ ಫೇತ್ಫುಲ್ ಆ್ಯನಿಮಲ್. ದೇರ್ ಆರ್ ಮೆನಿ ಸ್ಟೋರೀಸ್ ಆ್ಯಂಡ್ ಇನ್ಸ್ಟನ್ಸಸ್ ವಿಚ್ ಶೋ ಫೇತ್ಫುಲ್ನೆಸ್ ಆಫ್ ಡಾಗ್ಸ್. ದೇರ್ ಆರ್ ಮೆನಿ ಸ್ಟೋರೀಸ್. ಆ ನಾಯಿಗಳು ಬಹಳಷ್ಟು ಮನುಷ್ಯರಲ್ಲಿ ವಿಶ್ವಾಸವನ್ನು ಹೊಂದಿರುತ್ತವೆ ಎನ್ನುವುದಕ್ಕೆ ನಮ್ಮಲ್ಲಿ ಅಥವಾ ನಮ್ಮ ಈ ಒಂದು ಫೇತ್ಫುಲ್ನೆಸ್ ಕುರಿತಾಗಿ ನಾಯಿಯ ಬಗ್ಗೆ ಸಾಕಷ್ಟು ಸ್ಟೋರಿಗಳಿವೆ, ಕತೆಗಳಿವೆ. ದೇರ್ ಆರ್ ಮೆನಿ ಸ್ಟೋರೀಸ್ ಆ್ಯಂಡ್ ಇನ್ಸ್ಟನ್ಸಸ್ ಅಂದರೆ ಉದಾಹರಣೆಗಳಿವೆ ಅಥವಾ ನಿದರ್ಶನಗಳಿವೆ. ವಿಚ್ ಶೋಸ್ ಫೇತ್ಫುಲ್ನೆಸ್ ಆಫ್ ಡಾಗ್ಸ್. ಅವೆಲ್ಲವೂ ಸಹಿತ ಏನು ಮಾಡ್ತವೆ, ನಾಯಿಗಳು ಮನುಷ್ಯರೊಂದಿಗೆ ಅಥವಾ ಜನರೊಂದಿಗೆ ಹೊಂದಿರುವಂತಹ ವಿಶ್ವಾಸಕತೆಯನ್ನು ತೋರಿಸುವಂತಹ ಕೆಲವೊಂದಿಷ್ಟು ಕತೆಗಳನ್ನು ನೋಡಬಹುದು. ನಾಟ್ ಓನ್ಲಿ ಡಾಗ್ಸ್. ನಾಯಿಗಳು ಮಾತ್ರವಲ್ಲದೆ, ನಾಟ್ ಓನ್ಲಿ ಡಾಗ್ಸ್ ಬಟ್ ಆದರೆ ದೇರ್ ಆರ್ ಅದರ್ ಎನಿಮಲ್ಸ್. ದೇರ್ ಆರ್ ಅದರ್ ಎನಿಮಲ್ಸ್. ಮತ್ತು ಬೇರೆ ಪ್ರಾಣಿಗಳು ಸಹಿತ ಮನುಷ್ಯರೊಂದಿಗೆ ಅಷ್ಟೇ ವಿಶ್ವಾಸದಿಂದ ಇರ್ತವೆ ಅಂತಕ್ಕಂಥದ್ದು. ಆಲ್ಸೋ ವಿಚ್ ಆರ್ ಫೇತ್ಫುಲ್. ಅವು ಸಹಿತ ಬಹಳಷ್ಟು ವಿಶ್ವಾಸಿಕತೆಯನ್ನು ಹೊಂದಿರ್ತವೆ ಅಂಥೇಳಿ. ಟು ಪೀಪಲ್, ಜನರೊಂದಿಗೆ. ಇಫ್ ವಿ ಆರ್ ಕೈಂಡ್ ಟು ಆ್ಯನಿಮಲ್ಸ್. ಒಂದು ವೇಳೆ ನಾವು ಈ ಒಂದು ಪ್ರಾಣಿಗಳಿಗೆ ದಯೆ ತೋರಿಸಿದರೆ. ಕೈಂಡ್ ಅಂತಂದರೆ ದಯೆ ತೋರಿಸುವುದು. ಅದರ ಒಂದು ಅಪೋಸಿಟ್ ವರ್ಡ್ ಏನಾಗುತ್ತೆ ಅಂತಂದರೆ ಕ್ರೂಯಲ್ ಅಂತ ಆಗುತ್ತೆ. ಇಫ್ ವಿ ಆರ್ ಕೈಂಡ್ ಟು ಆ್ಯನಿಮಲ್ಸ್. ಒಂದು ವೇಳೆ ನಾವು ಪ್ರಾಣಿಗಳಿಗೆ ನಾವು ದಯೆಯನ್ನು ತೋರಿಸಿದರೆ. ಆ್ಯಂಡ್ ಶೋ ಲವ್. ಮತ್ತು ಅವುಗಳಿಗೆ ಪ್ರೀತಿಯನ್ನು ತೋರಿಸಿದರೆ. ಟುವರ್ಡ್ಸ್ ದೆಮ್. ಅವುಗಳ ಕಡೆಗೆ ನಾವು ಪ್ರೀತಿ ಮತ್ತು ಒಂದಿಷ್ಟು ದಯೆಯನ್ನು ತೋರಿಸಿದರೆ. ದೇ ಶೋ ದೇರ್ ಲವ್ ಟು ಅಸ್. ಅವು ತಮ್ಮ ಪ್ರೀತಿಯನ್ನು ನಮ್ಮ ಕಡೆಗೆ ತೋರಿಸುತ್ತವೆ. ಇನ್ ಡಿಫ್ರೆಂಟ್ ವೇಸ್. ಅವು ತೋರಿಸುವಂತಹ ಒಂದು ಪ್ರೀತಿ ಏನಿದೆ ಅದು ತುಂಬ ಭಿನ್ನವಾಗಿರ್ತಕ್ಕಂಥ ಒಂದು ದಾರಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಯು ಮಸ್ಟ್ ಹ್ಯಾವ್ ರೆಡ್ ದ್ಯಾಟ್ ಸಮ್ ಪೀಪಲ್ ಡೆಮಾನ್ಸ್ಟ್ರೇಟ್ ಇವನ್ ಫೆರೋಸಿಯಸ್ ಆ್ಯನಿಮಲ್ಸ್ ಲೈಕ್ ಟೈಗರ್ಸ್. ಯು ಮಸ್ಟ್ ಹ್ಯಾವ್ ರೆಡ್ ದ್ಯಾಟ್. ನೀವು ಈ ವಿಷಯವನ್ನು ಓದಿ ತಿಳ್ಕೊಂಡಿರ್ಬೋದು. ಸಮ್ ಪೀಪಲ್, ಕೆಲವು ಜನರು, ಡೊಮೆಸ್ಟಿಕೇಟ್, ಇವುಗಳನ್ನು ಸಹಿತ ಸಾಕ್ತಾರೆ ಅಂತೇಳಿ. ಡೊಮೆಸ್ಟಿಕೇಟ್ ಇವನ್ ಪೆರಿಯಸ್ ಅಂದರೆ ಇಲ್ಲಿ ತಿಳ್ಕೊಬೇಕು ನೀವು, ಉಗ್ರವಾಗಿರುವಂತಹ ಅಥವಾ ಭಾಳಷ್ಟು ಉಗ್ರವಾಗಿರುವಂತಹ ಪ್ರಾಣಿಗಳನ್ನು ಸಹಿತ ಸಾಕಿಸ್ತಾರೆ. ಅದಕ್ಕೆ ಪೆರೋಸಿಯಸ್ ಅಂದರೆ ಉಗ್ರವಾಗಿರ್ತಕ್ಕಂತಹ. ಈಗ ಹುಲಿ, ಸಿಂಹ ಇಂತಹ ಪ್ರಾಣಿಗಳನ್ನು ಸಹಿತ ಸಾಕ್ತಾರೆ. ಲೈಕ್ ಟೈಗರ್ಸ್ ಇವನ್ ಸಚ್ ಆ್ಯನಿಮಲ್ಸ್ ಡು ನಾಟ್ ಹಾರ್ಮ್. ಅಂತಹ ಪ್ರಾಣಿಗಳು ಸಹಿತ, ಅಂತಹ ಕ್ರೂರ ಪ್ರಾಣಿಗಳು ಸಹಿತ ಯಾವುದೇ ಒಂದು ನೋವನ್ನಂತೂ ಮನುಷ್ಯನಿಗೆ ಮಾಡುವುದಿಲ್ಲ ಅಂತಕ್ಕಂಥದ್ದು. ಇಫ್ ವಿ ಶೋ ಲವ್ ಆ್ಯಂಡ್ ಅಫೆಕ್ಷನ್. ಒಂದು ವೇಳೆ ನಾವು ಅವಕ್ಕೆ ಪ್ರೀತಿ ಪ್ರೇಮವನ್ನು ತೋರಿಸಿದರೆ ಅವು ಸಹಿತ ಒಬಿಡಿಯಂಟ್ ಆಗಿರ್ತವೆ, ಫೇತ್ಫುಲ್ ಆಗಿರ್ತವೆ ಅನ್ನುವಂಥ ವಿಚಾರವನ್ನು ನಾವು ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿಯಲ್ಲಿ ನೋಡ್ತಾ ಇದ್ದೇವೆ. ಡಿಸ್ಕಸ್ ಇನ್ ಗ್ರೂಪ್ಸ್ ದ ಫೇತ್ಫುಲ್ನೆಸ್ ಆಫ್ ಡಾಗ್ಸ್. ನಿಮಗೆ ಗೊತ್ತಿರುವಂತಹ
ಇನ್ಸ್ಟನ್ಸಸ್ಗಳನ್ನು, ನಿದರ್ಶನಗಳನ್ನು, ಕಥೆಗಳನ್ನು ನಿಮ್ಮ ಕ್ಲಾಸ್ನಲ್ಲಿ ಹಂಚಿಕೊಳ್ಳಿ. ಆ ನಾಯಿಗಳು ಎಷ್ಟು ವಿಶ್ವಾಸಕತೆಯಿಂದ ವರ್ತನೆ ಮಾಡ್ತವೆ ಅನ್ನೋದರ ಬಗ್ಗೆ ನಿಮ್ಮ ಕ್ಲಾಸ್ನಲ್ಲಿ ಒಂದಿಷ್ಟು ಚರ್ಚೆ ಮಾಡಿ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಲಾಗಿದೆ. ಈಗ ನಾವು ಮುಖ್ಯವಾಗಿರ್ತಕ್ಕಂಥ ಒಂದು ಪಾಠಕ್ಕೆ ಹೋಗೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಮತ್ತು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಸ್ಟೋರಿಯನ್ನು ಕೊಡಲಾಗಿದೆ. ಬಹಳ ಸುಂದರವಾಗಿರುವಂಥ ಒಂದು ಕತೆ. ಈಗ ಆರಂಭಿಸೋಣ. ಒನ್ಸ್ ಅಂದರೆ ಒಂದು ಸಾರಿ ಅಥವಾ ಒಂದು ಸಲ ಹೀಗಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಒನ್ಸ್ 3 brothers, 3 ಜನ ಸಹೋದರರು. 3 brothers ಲೆಫ್ಟ್ ದೇರ್ ಸಿಟಿ. 3 ಜನ ಸಹೋದರರು ಏನು ಮಾಡ್ತಾರೆ, ಒಂದು ನಗರವನ್ನು ಬಿಡ್ತಾರೆ ಅಂತೇಳಿ. ಲೆಫ್ಟ್ ದೇರ್ ಸಿಟಿ, ಅವರ ನಗರವನ್ನು ಬಿಟ್ಟು ಇನ್ ಸರ್ಚ್ ಆಫ್ ಜಾಬ್ಸ್. ಅವರು ತಮ್ಮ ಒಂದು ನಗರವನ್ನು ಯಾಕೆ ಬಿಡ್ತಾ ಇದ್ದಾರೆ ಅಂತಂದರೆ ಸರ್ಚ್ ಆಫ್ ಜಾಬ್ಸ್, ಅವರು ಬೇರೆ ಕೆಲಸವನ್ನು ಹುಡುಕಿಕೊಳ್ಳುವುದಕ್ಕಾಗಿ ಆ ನಗರವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಥವಾ ಬಿಟ್ಟು ಹೋಗಿದ್ದಾರೆ ಅಂತ ಅರ್ಥವನ್ನು ಕೊಡುತ್ತೆ. ಬ್ರದರ್ಸ್ ಲೆಫ್ಟ್ ದೇ ಸಿಟಿ ಇನ್ ಸರ್ಚ್ ಆಫ್ ಜಾಬ್ಸ್. ದೇ ಆಲ್ ಸೆಟ್ ಔಟ್ ಟುಗೆದರ್. ಆ 3 ಜನ ಸಹೋದರರು ಕೂಡ್ಕೊಂಡು ಏನು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ದೇ ಅಂದರೆ ಯಾರಲ್ಲಿ, ಬ್ರದರ್ಸ್, ಆ 3 ಜನ ಸಹೋದರರು. ದೇ ಆಲ್ ಸೆಟ್ ಔಟ್ ಅಂದರೆ ಸ್ಟಾರ್ಟ್ ಗೋಯಿಂಗ್ ಔಟ್, ಹೊರಗೆ ಹೋಗೋದಕ್ಕೆ ಆರಂಭ ಮಾಡ್ತಾ ಇದ್ದಾರೆ ಸಿಟಿಯಿಂದ. ಟುಗೆದರ್ ಅಂದರೆ ಕೂಡ್ಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ. ಅಷ್ಟು ಜನ ಕೂಡ್ಕೊಂಡೇ ಹೋಗ್ತಾ ಇದ್ದಾರೆ. ಆನ್ ದ ವೇ ಅಂದರೆ ಹೋಗುತ್ತಿರುವಂತಹ ದಾರಿಯಲ್ಲಿ ಅಥವಾ ದಾರಿಯ ಮೇಲೆ. ದೇ ಕೇಮ್ ಅಕ್ರಾಸ್ ಆ್ಯನ್ ಎಂಟಿಲ್. ದೇ ಕೇಮ್ ಅಕ್ರಾಸ್ ಅಂತಂದರೆ ಅವ್ರು ಹೋಗುವಂಥ ದಾರಿಯಲ್ಲಿ ಒಂದು ಅಡ್ಡಲಾಗಿ ಎಂಟಿಲ್ ಅಂದರೆ ಇರುವೆಯ ಗೂಡು ಅಂತ ಬರುತ್ತೆ. ಆ ಇರುವೆ ಗೂಡು ಬರುತ್ತೆ. ಇವರು ಹೋಗುವಂಥ ದಾರಿ ಅಡ್ಡಲಾಗಿ ಒಂದು ಇರುವೆ ಗೂಡು ಬರುತ್ತೆ. ದ ಎಲ್ಡರ್ ಒನ್, ಆ 3 ಸಹೋದರರಲ್ಲಿ ಯಾರು ಹಿರಿಯನು ಅವನು. ದ ಎಲ್ಡರ್ ಒನ್ ವಾಸ್ ಅಬೌಟ್ ಟು ಫುಲ್ ಇಟ್ ಡೌನ್. ಅವನೇನು ಮಾಡ್ತಾ ಇರ್ತಾನೆ, ಇನ್ನೇನು ಹೋಗಿ ಆ ಇರುವೆ ಗೂಡನ್ನು ಕೆಡವಿ ಬರುವವನಿರ್ತಾನೆ, ಅದನ್ನು ಹಾಳು ಮಾಡಿ ಬರುವವನಿರ್ತಾನೆ. ಬಟ್ ಆದರೆ ದ ಲಿಟಲ್ ಬ್ರದರ್, ಚಿಕ್ಕ ಸಹೋದರ, ಆ 3ರಲ್ಲಿ ಚಿಕ್ಕ ಸಹೋದರ ಯಾರೋ ಅವನು ಏನು ಮಾಡ್ತಾನೆ. ಬಟ್ ದ ಲಿಟಲ್ ಬ್ರದರ್ ಹೂ ವಾಸ್ ಅ ಡ್ರಾಫ್ಟ್ ಸೇಡ್. ಡಾರ್ಫ್ ಅಂತಂದರೆ ಏನು ತಿಳ್ಕೊಬೇಕು ನೀವು, ಕುಬ್ಜ, ಭಾಳಷ್ಟು ಗಿಡ್ಡ ಇರುವವನು, ಭಾಳಷ್ಟು ಗಿಡ್ಡ ಇರ್ತಕ್ಕಂಥವು ನಾವೇನು ಕೇಳ್ತೀವಿ ಇಲ್ಲಿ ಡಾರ್ಫ್ ಅಂತ ಹೇಳಿ ಕರಿತೇವೆ. ಅವನು ತುಂಬ ಕುಬ್ಜನಾಗಿದ್ದ, ಗಿಡ್ಡ ಇದ್ದ ಅಂಥೇಳಿ ಅವನು ಹೇಳ್ತಾನೆ. ಹೂ ವಾಸ್ ಅ ಡಾರ್ಫ್ ಸೇಡ್ ಲೆಟ್ ದ ಪುವರ್ ಥಿಂಗ್ಸ್ ಎಂಜಾಯ್ ದೆಮ್ಸೆಲ್ವ್ಸ್. ಲೆಟ್ ಅಂದರೆ ಬಿಟ್ಟು ಬಿಡು ಅಂತ ಹೇಳ್ತಾನೆ. ಯಾರಿಗೆ, ತನ್ನ ಎಲ್ಡರ್ ಬ್ರದರ್ಗೆ ಹೇಳ್ತಾನೆ. ಲೆಟ್ ದ ಪುವರ್ ಥಿಂಗ್ಸ್, ಲೆಟ್ ಅಂದರೆ ಬಿಟ್ಟು ಬಿಡು, ಆ ಒಂದು ಬಡ ಇರುವೆಗಳನ್ನು ಬಿಟ್ಟು ಬಿಡು, ಪಾಪದ ಇರುವೆಗಳನ್ನು ಬಿಟ್ಟು ಬಿಡು. ಎಂಜಾಯ್ ದೆಮ್ಸೆಲ್ವ್ಸ್, ಅವರಷ್ಟಕ್ಕವು ಎಂಜಾಯ್ ಮಾಡ್ಕೊಳ್ತವೆ, ಆನಂದಿಸ್ತವೆ. ಇಲ್ಲಿ ಬಿಡು, ಅವುಗಳನ್ನ ಕೆಡವಬೇಡ ಅಂಥೇಳಿ ಇರುವೆ ಗೂಡನ್ನು ಕೆಡವಲಿಕ್ಕೆ ಬಿಡಲಿಲ್ಲ. ಯಾರು, ಕುಬ್ಜ ಹುಡುಗ ಅಥವಾ ಕುಬ್ಜ ಸಹೋದರ. ಪ್ಲೀಸ್ ಡೋಂಟ್ ಟ್ರಬಲ್ ದೆಮ್. ಆತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ ತನ್ನ ಎಲ್ಡರ್ ಬ್ರದರ್ಗೆ ಅಥವಾ ಹಿರಿಯ ಅಣ್ಣನಿಗೆ. ಆತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ, ಅವುಗಳಿಗೆ ತೊಂದರೆ ಕೊಡಬೇಡ ಅಂತ ಹೇಳಿ. ಆಮೇಲೆ ಇದು 1ನೇ ಇನ್ಸ್ಟೆನ್ಸ್ ಆಯಿತು, 1ನೇ ಒಂದು ನಿದರ್ಶನ ಅಥವಾ 1ನೇ ಒಂದು ಇನ್ಸಿಡೆಂಟ್ ನಡೀತು ಇಲ್ಲಿ, ಒಂದು ಘಟನೆ. ಇನ್ನು 2ನೇ ಘಟನೆ ನೋಡೋಣ. ಸೊ ದೇ ಮೂವ್ಡ್ ಆನ್ ಆ್ಯಂಡ್ ಕೇಮ್ ಟು ಅ ಲೇಕ್ ವೇರ್ ಮೆನಿ ಡಕ್ಸ್ ವೇರ್ ಸ್ವಿಮ್ಮಿಂಗ್ ಅಬೌಟ್. ಇನ್ನು ಹಾಗೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸೊ ದೇ ಮೂಡ್ ಅಂದರೆ ಹಾಗೆ ಮುಂದುವರಿತಾ ಹೋದರು, ನಡ್ಕೊಂಡು ಮುಂದೆ ಹೋದರು. ಆನ್ ಆ್ಯಂಡ್ ಕೇಮ್ ಟು ಅ ಲೇಕ್, ಆವಾಗ ಒಂದು ಸರೋವರ ಬಂತು. ಕೇಮ್ ಟು ಅ ಲೇಕ್, ಆ ಒಂದು ಸರೋವರದಲ್ಲಿ ವೇರ್ ಮೆನಿ ಡಕ್ಸ್ ವೇರ್ ಸ್ವಿಮ್ಮಿಂಗ್, ಆ ಒಂದು ಸರೋವರದಲ್ಲಿ ಏನು ಮಾಡ್ತಾಯಿದ್ವು ಅಂದರೆ ಬಹಳಷ್ಟು ಹಂಸ ಪಕ್ಷಿಗಳು ಈಜಾಡ್ತಾ ಇದ್ವು ಅಂತೇಳಿ. ಮೆನಿ ಡಕ್ಸ್ ವರ್ ಸ್ವಿಮ್ಮಿಂಗ್ ಅಬೌಟ್, ಅವೆಲ್ಲ ಈಜಾಡ್ತಾ ಇದ್ವು. ದ 2 brothers ವಾಂಟೆಡ್ ಟು ಕ್ಯಾಚ್ ಆ್ಯಂಡ್ ಕಿಲ್ ದೆಮ್. ಮೊದಲ ಏನು ಹಿರಿಯ 2 ಜನ ಸಹೋದರ ಇದ್ದಾರಲ್ಲ, ಆ 2 ಜನ ಸಹೋದರರು ಏನು ಮಾಡ್ತಾರೆ, ದ 2 brothers ವಾಂಟೆಡ್ ಟು ಕ್ಯಾಚ್, ಅವುಗಳನ್ನು ಹಿಡಿಯುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ಕಿಲ್ ದೆಮ್, ಅವುಗಳನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ದ ಡಾರ್ಫ್ ಸೇಡ್, ಡಾರ್ಫ್ ಮೀನ್ಸ್ ಆ ಕುಬ್ಜ ಸಹೋದರ ಇದ್ದಾನಲ್ಲ, ಆ ಕುಬ್ಜ ಸಹೋದರ ಹೇಳ್ತಾನೆ, ಲೆಟ್ ದ ಪುವರ್ ಥಿಂಗ್ಸ್ ಎಂಜಾಯ್ ದೆಮ್ಸೆಲ್ವ್ಸ್. ಬಿಟ್ಬಿಡ್ರಿ, ಆ ಪಾಪದ ಪಕ್ಷಿಗಳು ತಾವು ಆನಂದವಾಗಿರಲಿ ಅಂಥೇಳಿ ಹೇಳ್ತಾನೆ. ಯು ಶಾಲ್ ನಾಟ್ ಕಿಲ್ ದೆಮ್, ಅವುಗಳನ್ನು ನೀವು ಕೊಲ್ಲಬಾರ್ದು ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ,
ಆ ಒಬ್ಬ ಕುಬ್ಜ ಸಹೋದರ ಹೇಳ್ತಾನೆ. ಇನ್ನು ಮೂರನೇದಾಗಿರ್ತಕ್ಕಂಥ ಇನ್ಸಿಡೆಂಟ್ ಬರುತ್ತೆ. ನೆಕ್ಸ್ಟ್ ದೇ ಕೇಮ್ ಟು ಅ ಬೀಸ್ ನೆಸ್ಟ್. ಇದಾದ ನಂತರದಲ್ಲಿ, ಒಂದು ಕೊಳದ ನಂತರದಲ್ಲಿ ಏನು ಬರ್ತದೆ, ನೆಕ್ಸ್ಟ್ ಅಂದರೆ ಮುಂದೆ, ದೇ ಕೇಮ್ ಟು ಅ ಬೀಸ್ ನೆಸ್ಟ್. ಅವ್ರು ಏನು ಮಾಡ್ತಾರೆ, ಮೂರು ಜನ ಸಹೋದರರು ಒಂದು ಜೇನುಗೂಡಿನ ಹತ್ತಿರ ಬರ್ತಾರೆ. ಇನ್ ಅ ಹಾಲೋ ಟ್ರೀ. ಅದು ಆ ಜೇನು ಎದಕ್ಕೆ ಮೆತ್ಕೊಂಡಿರುತ್ತೆ ಅಥವಾ ಜೇನುಗೂಡು ಕಟ್ಕೊಂಡಿರುತ್ತೆ ಅಂದರೆ, ಒಂದು ಪೊಳ್ಳಾಗಿರುವಂಥ, ಹಾಲೋ ಮೀನ್ಸ್ ಪೊಳ್ಳಾಗಿರುವಂಥ ಒಂದು ಗಿಡಕ್ಕೆ ಏನು ಮಾಡ್ಕೊಂಡಿರುತ್ತೆ, ಒಂದು ಜೇನುಗೂಡು ಕಟ್ಕೊಂಡಿರುತ್ತೆ. ದ ಟೂ ಬ್ರದರ್ಸ್ ವಾಂಟೆಡ್ ಟು ಲೈಟ್ ಫೈರ್ ಅಂಡರ್ ದ ಟ್ರೀ. ಮೊದಲ ಇಬ್ಬರು ಜನ ಸಹೋದರರು ಏನು ಮಾಡ್ತಾರೆ, ದ ಟೂ ಬ್ರದರ್ಸ್ ವಾಂಟೆಡ್ ಟು ಲೈಟ್ ಅಂದರೆ ಆ ಗಿಡದ ಕೆಳಗಡೆ ಬೆಂಕಿ ಹಚ್ಚುವುದಕ್ಕೆ ಪ್ರಯತ್ನ ಪಡ್ತಾರೆ. ಟು ಲೈಟ್ ಫೈರ್ ಅಂಡರ್ ದ ಟ್ರೀ ಟು ಕಿಲ್ ದ ಬೀಸ್. ಆ ಒಂದು ಬೀಗಳನ್ನು ಕೊಲ್ಲಬೇಕು ಅಂಥೇಳಿ ಬೆಂಕಿಯನ್ನು ಹಚ್ಚುವುದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಆದ್ದರಿಂದ ದ್ಯಾಟ್ ದೇ ಕುಡ್ ಗೆಟ್ ದ ಹನಿ. ಹಾಗೆ ಮಾಡಿದ್ರಿಂದ ಅವರಿಗೆ ಹನಿ ಸಿಗ್ತಾ ಇತ್ತು. ಹನಿ ಅಂದರೆ ಜೇನುತುಪ್ಪ ಪಡಿತಾ ಇದ್ದರು. ಆ ಕಾರಣಕ್ಕಾಗಿ ಅವರು ಆ ಗಿಡದ ಕೆಳಗಡೆ ಬೆಂಕಿ ಹಚ್ಚುವಂಥ ಪ್ರಯತ್ನವನ್ನು ಮಾಡಿದರು. ಬಟ್ ದ ಡ್ವಾರ್ಫ್ ಏನು ಮಾಡ್ತಾನೆ, ಆ ಕುಬ್ಜ ಹುಡುಗ ಸಹೋದರ ಏನು ಮಾಡ್ತಾನೆ ಅಂದರೆ, ಹೆಲ್ಡ್ ದೆಮ್ ಬ್ಯಾಕ್. ಹಿಂದೆ ಸರೀರಿ, ಹಿಂದೆ ಬರ್ರಿ ಅಂಥೇಳಿ ಅವನು ಹಿಂದೆ ಕರ್ಕೊಂಡು ಬರ್ತಾನೆ ಕೈ ಹಿಡಿದು. ಆ್ಯಂಡ್ ಸೇಡ್ ಲೆಟ್ ದ ಪ್ರೆಟ್ಟಿ ಇನ್ಸೆಕ್ಟ್ಸ್. ಅವು ಬಹಳಷ್ಟು ಸುಂದರವಾಗಿರ್ತಕ್ಕಂತಹ ಕೀಟಗಳು, ಲೆಟ್ ದ ಪ್ರಿಟಿ ಇನ್ಸೆಕ್ಟ್ಸ್ ಎಂಜಾಯ್ ದೆಮ್ಸೆಲ್ಸ್. ಅವರಷ್ಟು ಅವು ಎಂಜಾಯ್ ಮಾಡ್ತಾ ಇರಲಿ, ಆನಂದಿಸ್ತಾ ಇರಲಿ, ಅವುಗಳಿಗೆ ನೀವು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾನೆ. ಐ ಕಾಂಟ್ ಲೆಟ್ ಯು ಟು ಬರ್ನ್ ದೆಮ್. ನಾನು ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳ್ತಾನೆ. ನಾನು ನಿಮ್ಮನ್ನು ಬಿಡೋದಿಲ್ಲ. ಐ ಕಾಂಟ್ ಲೆಟ್ ಯು ಟು ಬರ್ನ್ ದೆಮ್. ಅವುಗಳನ್ನ ಸುಡೋದಕ್ಕೆ ನಾನು ನಿಮ್ಮನ್ನು ಬಿಡೋದಿಲ್ಲ ಅಂಥೇಳಿ ಆ ಕುಬ್ಜ ಹುಡುಗ ಹೇಳ್ತಾನೆ. ಏನಂತ ಹೇಳ್ತಾನೆ, ಆ ಜೇನುಗೂಡನ್ನು ಸುಡೋದಕ್ಕೆ ನಾನು ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳ್ತಾನೆ. ಮುಂದೆ ನೋಡೋಣ ಏನಾಗುತ್ತೆ ಅಂಥೇಳಿ. ಸೊ ಲೆಟ್ ಅಸ್ ಸ್ಟಾರ್ಟ್ ನೌ 4th ಪ್ಯಾರಾಗ್ರಾಫ್. ದೆನ್ ಅಂದರೆ ಆವಾಗ, ದ 3 ಬ್ರದರ್ಸ್, ಆ ಮೂರು ಜನ ಸಹೋದರರು, ದ 3 ಬ್ರದರ್ಸ್ ಕೇಮ್ ಟು ಅ ಕ್ಯಾಸ್ಟಲ್. ಅವರು ಒಂದು ಕೋಟೆಯ ಹತ್ತಿರ ಬಂದರು. ಒಂದು ಕೋಟೆ ಇತ್ತು, ಆ ಕೋಟೆ ಹತ್ತಿರ ಬಂದರು. ದೇರ್ ದೇ ಸಾ ಹಾರ್ಸಸ್. ಅವರು ಅಲ್ಲಿ ಕುದುರೆಗಳನ್ನು ನೋಡಿದರು. ಪೀಪಲ್ ಜನರನ್ನು ನೋಡಿದರು. ಕಿಂಗ್ ರಾಜನನ್ನು ನೋಡಿದರು. ಪ್ರಿನ್ಸಸ್ ರಾಜಕುಮಾರರನ್ನು ನೋಡಿದರು. ಕ್ವೀನ್ ರಾಣಿಯನ್ನು ನೋಡಿದರು. ಆ್ಯಂಡ್ ಪ್ರಿನ್ಸೆಸಸ್ ಅಂದರೆ ರಾಜಕುಮಾರಿಗಳನ್ನು ಸಹಿತ ನೋಡಿದರು. ಎವ್ರಿ ಒನ್ ವಾಸ್ ಟರ್ನ್ಡ್ ಇನ್ ಟು ಸ್ಟೋನ್ಸ್. ಅಲ್ಲಿರ್ತಕ್ಕಂಥ ಇವರೆಲ್ಲರೂ ಸಹಿತ ಏನಾಗಿದ್ದರು ಅಂತಂದರೆ, ಅವರು ಕಲ್ಲುಗಳಾಗಿ ಬದಲಾವಣೆ ಹೊಂದಿದ್ರು, ಅಥವಾ ಅವರೆಲ್ಲ ಕಲ್ಲಿನ ಮೂರ್ತಿಗಳಾಗಿದ್ದರು ಅಂತ ನೋಡಿದರು. ದೇರ್ ವಾಸ್ ನಾಟ್ ಅ ಸಿಂಗಲ್ ಮ್ಯಾನ್ ಅಲೈವ್. ಆದರೆ ಯಾವ ಒಬ್ಬ ಮನುಷ್ಯನೂ ಅಲ್ಲಿ ಬದುಕಿರಲಿಲ್ಲ, ಇವರೆಲ್ಲರೂ ಸಹಿತ ಕಲ್ಲಾಗಿ ಹೋಗಿದ್ರು ಅಂತ ಹೇಳ್ತಾ ಇದ್ದಾರೆ. ದೇರ್ ವಾಸ್ ನಾಟ್ ಅ ಸಿಂಗಲ್ ಮ್ಯಾನ್ ಅಲೈವ್. ಯಾರೂ ಒಬ್ಬರು ಮನುಷ್ಯರು ಜೀವಂತವಾಗಿರಲಿಲ್ಲ. ಅಟ್ ಲಾಸ್ಟ್ ದೇ ಫೌಂಡ್ ಆ್ಯನ್ ಓಲ್ಡ್ ಮ್ಯಾನ್. ಕೊನೆಯದಾಗಿ ಅಲ್ಲಿ ಒಬ್ಬ ವಯೋವೃದ್ಧನಾಗಿರ್ತಕ್ಕಂಥ ವ್ಯಕ್ತಿ ಇದ್ದ, ವಯಸ್ಸಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವರಿಗೆ ಸಿಕ್ಕ. ಅಲ್ಲಿ ಅವರನ್ನು ನೋಡಿದರು, ಓಲ್ಡ್ ವ್ಯಕ್ತಿಯನ್ನು ನೋಡಿದರು. ಆ್ಯಂಡ್ ಇನ್ ಒನ್ ಆಫ್ ರೂಮ್ಸ್ ಆಫ್ ದ ಕ್ಯಾಸ್ಟಲ್. ಎಲ್ಲಿ ಆ ಒಂದು ಕೋಟೆ ಏನಿದೆ, ಆ ಕೋಟೆಯ ಒಂದು ಕೋಣೆಯಲ್ಲಿ ಒಬ್ಬ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಯನ್ನು ಅವರು ನೋಡಿದರು, ಕಂಡುಕೊಂಡರು. ದ ಓಲ್ಡ್ ಮ್ಯಾನ್ ಲೆಡ್ ದೆಮ್ ಟು ಅ ಬ್ಯೂಟಿಫುಲ್ ಟೇಬಲ್ ವಿತ್ ಅ ಡೆಲಿಷಿಯಸ್ ಫುಡ್. ದ ಓಲ್ಡ್ ಮ್ಯಾನ್, ಆ ಒಬ್ಬ ವಯೋವೃದ್ಧ ವ್ಯಕ್ತಿ ಏನು ಮಾಡ್ತಾನಂದರೆ, ಲೆಡ್ ದೆಮ್ ಅವರಿಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಸುಂದರವಾಗಿರುವಂಥ ಒಂದು ಮೇಜನ್ನು ಹಾಕಿ ಅದರ ಮೇಲೆ ಬಹಳಷ್ಟು ರುಚಿಕರವಾಗಿರ್ತಕ್ಕಂಥ ಆಹಾರವನ್ನು ಅವರಿಗೆ ಉಣಬಡಿಸ್ತಾನೆ ಅಂಥೇಳಿ. ಯಾರು? ಆ ಒಬ್ಬ ಓಲ್ಡ್ ಮ್ಯಾನ್. ಮುಂದೆ ಈ ಕತೆ ಮುಂದುವರಿಯುತ್ತೆ, ನೋಡೋಣ. ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ದ ಕ್ಯಾಸ್ಟಲ್ ವಾಟ್ ವಿ ಸಿ ಇನ್ ದ ಟೆಕ್ಸ್ಟ್ ಬುಕ್ ನೌ. ಎಸ್, ಇನ್ ದಟ್ ಕ್ಯಾಸ್ಟಲ್ there were no other persons than old man. So next we see 5th paragraph. ಸೊ ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ಮರುದಿನ ಮುಂಜಾನೆ, ಆ ದಿನ ಅವ್ರೇನು ಮಾಡ್ತಾರೆ, ಅಲ್ಲೇ ಊಟ ಮಾಡಿಬಿಟ್ಟು ಅಲ್ಲೇ ಮಲ್ಕೊಂಡ್ಬಿಡ್ತಾರೆ. ಮರುದಿನ ಮುಂಜಾನೆ ಆ ಓಲ್ಡ್ ಮ್ಯಾನ್ ಇವರನ್ನು ಕರೀತಾನೆ. ನೆಕ್ಸ್ಟ್ ಮಾರ್ನಿಂಗ್ ದ ಓಲ್ಡ್ ಮ್ಯಾನ್ ಕಾಲ್ಡ್ ದ 3 ಬ್ರದರ್ಸ್. ಆ ಒಬ್ಬ ವಯೋವೃದ್ಧ ವ್ಯಕ್ತಿ ಏನು ಮಾಡ್ತಾನೆ, ಈ 3 ಜನ ಸಹೋದರರನ್ನು ಕರೀತಾನೆ. ಆ್ಯಂಡ್ ಗೇವ್ ದೆಮ್ 3 ಟಾಸ್ಕ್ಸ್. ಅವರಿಗೆ 3 ಕೆಲಸಗಳನ್ನು ಕೊಡ್ತಾನೆ. ಗೇವ್ ಅಂದರೆ ಕೊಟ್ಟಿರೋದು, ದೆಮ್ 3 ಟಾಸ್ಕ್ಸ್ ಅಂದರೆ 3 ಕೆಲಸಗಳನ್ನ ಕೊಟ್ಟಿರ್ತಾನೆ. ಹಿ ಆಸ್ಕ್ ದೆಮ್ ಟು ಟ್ರೈ ದೆಮ್. ಮತ್ತು ಅವನು ಈ 3 ಟಾಸ್ಕ್ಗಳನ್ನು, ಕೆಲಸವನ್ನು ನೀವು ಪ್ರಯತ್ನ ಮಾಡಿ ನೋಡಿ ಅಂತ ಹೇಳ್ತಾನೆ.
ಅಥವಾ ಅವರನ್ನು ಕೇಳಿಕೊಳ್ತಾನೆ. ಇಫ್ ಒನ್ ಫೇಲ್ಸ್, ಒಮ್ಮೆ ನೀವು ಫೇಲ್ ಆಗಿಬಿಟ್ರೆ ಟು ದ ಅದರ್ ಶುಡ್ ಟ್ರೈ ಟು ಡೂ ದ ಟಾಸ್ಕ್, ನೀವು ಒಬ್ಬರು ಫೇಲ್ ಆದರೆ ಇನ್ನೊಬ್ಬರ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಆ ಓಲ್ಡ್ ಮ್ಯಾನ್ ಹೇಳ್ತಾನೆ. ಆಮೇಲೆ ದ ಫಸ್ಟ್ ಟಾಸ್ಕ್ ವಾಸ್ ಟು ಬ್ರಿಂಗ್ ದ 1000 ಪರ್ಲ್ಸ್ ದ್ಯಾಟ್ ಬಿಲಾಂಗ್ ಟು ದ ಕಿಂಗ್ಸ್ ಡಾಟರ್. ಮೊದಲ ಟಾಸ್ಕ್ ಏನು, ಮೊದಲ ಕೆಲಸ ಏನು ಅಂತಂದರೆ ದ ಫಸ್ಟ್ ಟಾಸ್ಕ್ ವಾಸ್ ಟು ಬ್ರಿಂಗ್ ಅಂದರೆ ತರುವುದು ಅಂಥೇಳಿ. ದ 1000 ಪರ್ಲ್ಸ್ ಅಂತಂದರೆ 1000 ಮುತ್ತುಗಳನ್ನು ಅಥವಾ ಹವಳಗಳನ್ನು ತರುವಂಥ ಕೆಲಸ. ಪರ್ಲ್ಸ್ ದ್ಯಾಟ್ ಬಿಲಾಂಗ್ ಟು ದ ಕಿಂಗ್ಸ್ ಡಾಟರ್, ಅವು 1000 ಪರ್ಲ್ಸ್ಗಳು ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥವು ಅಥವಾ ಯಾರಿಗೆ ಸೇರಿದ್ದವು ಅಂತಂದರೆ ಅವು ರಾಜನ ಮಗಳಿಗೆ ಸೇರಿರುವಂತಹ ಆ 1000 ಪರ್ಲ್ಸ್ಗಳನ್ನ ತರುವಂಥದ್ದು ಮೊದಲನೇ ಕೆಲಸ. ಎರಡನೇದು ಹೇಳ್ತಾರೆ ದೇ ವೇರ್ ಇನ್ ದ ಫಾರೆಸ್ಟ್ ಅಂಡರ್ ದ ಮಾಸ್. ಅವು ಎಲ್ಲಿದ್ದಾವೆ ಅಂತಂದರೆ ದೇ ವೇರ್ ಇನ್ ದ ಫಾರೆಸ್ಟ್, ಅವು ಕಾಡಿನಲ್ಲಿದ್ದಾವೆ. ಅಂಡರ್ ದ ಮಾಸ್ ಅಂತಂದರೆ ಹೂಗಳನ್ನು ಬಿಡದೇ ಇರತಕ್ಕಂಥ ಒಂದು ಸಸ್ಯ, ಅದು ಆ ಸಸ್ಯದ ಕೆಳಗಡೆ ಇದ್ದಾವೆ, ನೀವು ತೊಗೊಂಬರಬೇಕು ಅನ್ನೋದು ಮೊದಲ ಕೆಲಸ. ಆಮೇಲೆ ದ ಸೆಕೆಂಡ್ ಟಾಸ್ಕ್, ಎರಡನೆಯ ಕೆಲಸ ಏನು ಅಂತಂದರೆ ವಾಸ್ ಟು ಫೈಂಡ್ ದ ಕೀ ಆಫ್ ದ ಪ್ರಿನ್ಸಸ್, ಮತ್ತು ಈ ರಾಜಕುಮಾರಿಯರ ಒಂದು ಕೀಯನ್ನು, ಒಂದು ಕೀಲಿಕೈಯನ್ನು ನೀವು ಹೊಡ್ಕೊಂಡು ಬರಬೇಕು ಅಂಥೇಳಿ. ದ ಸೆಕೆಂಡ್ ಟಾಸ್ಕ್ ವಾಸ್ ಟು ಫೈಂಡ್ ದ ಕೀ ಆಫ್ ದ ಪ್ರಿನ್ಸಸ್ ರೂಮ್, ಆ ಪ್ರಿನ್ಸಸ್ ರಾಜಕುಮಾರಿಯರ ಒಂದು ರೂಮ್ನ ಒಂದು ಕೀಯನ್ನು ತರಬೇಕು. ದ್ಯಾಟ್ ವಾಸ್ ಲಾಸ್ಟ್ ಇನ್ ದ ಲೇಕ್, ಅದು ಎಲ್ಲಿ ಕಳೆದು ಹೋಗಿದೆ ಅಂತಂದರೆ ಅದು ಲೇಕ್, ಸರೋವರದಲ್ಲಿ ಕಳೆದು ಹೋಗಿದೆ, ಅದು ನೀವು ಹುಡ್ಕೊಂಡ್ಬರಬೇಕು. ಇದು ಎರಡನೇ ಟಾಸ್ಕ್. ದ ಥರ್ಡ್ ಟಾಸ್ಕ್ ವಾಸ್ ಟು ಫೈಂಡ್ ದ ಯಂಗೆಸ್ಟ್ ಆಫ್ ದ 3 ಡಾಟರ್ಸ್ ಆಫ್ ದ ಕಿಂಗ್ ಹೂ ವಾಸ್ ಟರ್ನ್ ಇನ್ ಟು ಅ ಮಾರ್ಬಲ್ ಸ್ಟ್ಯಾಚ್ಯೂ. ಇನ್ನು ಮೂರನೇ ಕೆಲಸ ಏನು ಅಂತಂದರೆ ದ ಥರ್ಡ್ ಟಾಸ್ಕ್ ವಾಸ್ ಟು ಫೈಂಡ್ ದ ಯಂಗೆಸ್ಟ್ ಆಫ್ ದ 3 ಡಾಟರ್ಸ್. ಆ 3 ಜನ ಏನು ಸಹೋದರಿಯರಿದ್ದಾರೆ, ರಾಜಕುಮಾರಿಯರಿದ್ದಾರೆ, ಅದರಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನ ರಾಜನ ಮಗಳನ್ನು ನೀವು ಏನು ಮಾಡಬೇಕು ಅಂದರೆ ಹುಡುಕಬೇಕು ಅಂಥೇಳಿ. ಫೈಂಡ್ ದ ಯಂಗೆಸ್ಟ್ ಆಫ್ ದ 3 ಡಾಟರ್ಸ್ ಆಫ್ ದ ಕಿಂಗ್ ಹೂ ವಾಸ್ ಟರ್ನ್ ಇನ್ ಟು ಮಾರ್ಬಲ್ ಸ್ಟ್ಯಾಚ್ಯೂ. ಅವಳು ಏನಾಗಿದ್ದಾಳೆ ಅಂದರೆ ಇಲ್ಲಿ ಮಾರ್ಬಲ್ ಸ್ಟ್ಯಾಚ್ಯೂ ಆಗಿ ಬದಲಾವಣೆಯಾಗಿದ್ದಾಳೆ. ದ ಓಲ್ಡ್ ಮ್ಯಾನ್ ಆಲ್ಸೋ ವಾರ್ನ್ಡ್ ದೆಮ್, ಆ ಒಬ್ಬ ವಯೋವೃದ್ಧ ವ್ಯಕ್ತಿ ಅವರಿಗೆ ಎಚ್ಚರಿಕೆ ಕೊಡ್ತಾನೆ. ದ್ಯಾಟ್ ದ ಟಾಸ್ಕ್ ಶುಡ್ ಬಿ ಕಂಪ್ಲೀಟೆಡ್ ಬಿಫೋರ್ ಸನ್ಸೆಟ್, ಈ 3 ಕೆಲಸಗಳು ಯಾವಾಗ ಮುಗಿಬೇಕು ಅಂದರೆ ಸೂರ್ಯ ಮುಳುಗುವ ಮುಂಚೆ ಮುಗಿಬೇಕು, ಅದರ್ವೈಸ್ ಇಲ್ಲದೆ ಹೋದರೆ ದೇ ಆಲ್ಸೋ ವುಡ್ ಬಿ ಟರ್ನ್ ಇನ್ ಟು ಮಾರ್ಬಲ್ ಸ್ಟ್ಯಾಚ್ಯೂಸ್. ಯಾರು ಅಂಥ ಪ್ರಯತ್ನವನ್ನು ಮಾಡ್ತಿರ್ತಾರೆ ಅವರು ಸಹಿತ ಏನಾಗ್ತಾರೆ ಅಂದರೆ ಮಾರ್ಬಲ್, ಕಲ್ಲಿನ ಸ್ಟ್ಯಾಚ್ಯೂಗಳಾಗ್ತಾರೆ ಅಂತ ಹೇಳಿ ಆ ಒಬ್ಬ ಓಲ್ಡ್ ಮ್ಯಾನ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಅಂಥೇಳಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ 7th paragraph. The eldest of the 3 brothers set out to find the pearls. ದ ಎಲ್ಡೆಸ್ಟ್ ಅಂದರೆ ಹಿರಿಯವ ಅಂಥೇಳಿ. ಆ 3 ಜನ ಸಹೋದರರಲ್ಲಿ ಹಿರಿಯನಾಗಿರ್ತಕ್ಕಂಥ ಸಹೋದರ ಏನು ಮಾಡ್ತಾನೆ, ಸೆಟ್ ಔಟ್ ಅಂದರೆ ಸ್ಟಾರ್ಟ್ ಟ್ರಾವೆಲಿಂಗ್ ಅಂತ, ಆತ ಪ್ರಯಾಣವನ್ನು ಆರಂಭ ಮಾಡ್ತಾನೆ. ಫೈಂಡ್ ದ ಪರ್ಲ್ಸ್, ಆ ಒಂದು ಪರ್ಲ್ಸ್ಗಳನ್ನು ಅಥವಾ ಪರ್ಲ್ಸ್ ಮುತ್ತು ಮತ್ತು ಹವಳಗಳನ್ನು ಹುಡುಕಾಡಲಿಕ್ಕೆ ಹೋಗ್ತಾನೆ. ಹಿ ಕುಡ್ ನಾಟ್ ಫೈಂಡ್ ಆಲ್ ದ ಪರ್ಲ್ಸ್ ಬೈ ಸನ್ಸೆಟ್, ಅಷ್ಟು ಏನು 1000 ಏನು ಪರ್ಲ್ಸ್ಗಳಿದ್ದಾವೆ ಅವುಗಳನ್ನು ಸೂರ್ಯ ಮುಳುಗುವುದರ ಒಳಗಾಗಿ ಆತನಿಗೆ ಹುಡುಕುವುದಕ್ಕೆ ಆಗುವುದಿಲ್ಲ. ಹಿ ವಾಸ್ ಟರ್ನ್ ಇನ್ ಟು ಮಾರ್ಬಲ್ ಸ್ಟೋನ್ಸ್, ಯಾವಾಗ ಅದು ಸಾಧ್ಯ ಆಗಲಿಲ್ಲ ಆತನೂ ಸಹಿತ ಏನಾಗ್ತಾನೆ ಮಾರ್ಬಲ್ ಸ್ಟೋನ್ ಆಗಿ ಬದಲಾವಣೆಯನ್ನು ಹೊಂದ್ತಾನೆ, ಅಥವಾ ಅವನು ಸಹಿತ ಕಲ್ಲಾಗಿ ಪರಿವರ್ತನೆ ಆದ ಅಂಥೇಳಿ. ನೌ ಹಿ ವಾಸ್ ಟರ್ನ್ ಇನ್ ಟು ಮಾರ್ಬಲ್ ಸ್ಟೋನ್. ದ ಸೆಕೆಂಡ್ ಬ್ರದರ್ ಅಂದರೆ ಹಿರಿಯರಲ್ಲಿ ಎರಡನೆಯವ. ದ ಸೆಕೆಂಡ್ ಬ್ರದರ್ ಅಂಡರ್ ಟುಕ್ ದ ಟಾಸ್ಕ್ ಬಟ್ ಈವನ್ ಹಿ ಕುಡ್ ನಾಟ್ ಸಕ್ಸೀಡ್ ಇನ್ ಹಿಸ್ ಟಾಸ್ಕ್. ಎರಡನೆಯ ದೊಡ್ಡ ಸಹೋದರ ಅಥವಾ ಹಿರಿಯ ಸಹೋದರ ಏನು ಮಾಡ್ತಾನೆ, ಆ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತಾನೆ, ಅವನು ಅದರಲ್ಲಿ ಯಶಸ್ಸನ್ನು ಕಾಣುವುದಿಲ್ಲ, ಅವನು ಸಹಿತ ಏನಾಗ್ತಾನೆ ಮಾರ್ಬಲ್ ಸ್ಟೋನ್ ಆಗಿ ಬದಲಾವಣೆಯನ್ನು ಹೊಂದ್ತಾನೆ. ದೇರ್ ಫೋರ್ ಆದ್ದರಿಂದ ಹಿ ಟು ವಾಸ್ ಟರ್ಡ್ ಇನ್ ಟು ಅ ಸ್ಟೋನ್, ಅವನು ಕೂಡ ಏನಾಗ್ತಾನೆ ಅಂತಂದರೆ ಕಲ್ಲಿನ ಮೂರ್ತಿಯಾಗಿ ಬದಲಾವಣೆಯನ್ನು ಹೊಂದ್ತಾನೆ. ಅಟ್ ಲಾಸ್ಟ್ ಕೊನೆಯದಾಗಿ ಇಟ್ ವಾಸ್ ದ ಡಾರ್ಫ್ಸ್ ಟರ್ನ್, ಈಗ ಕುಬ್ಜ ವ್ಯಕ್ತಿಯ ಅವನಿಗೆ ಒಂದು ಆಪರ್ಚುನಿಟಿ ಬಂತು, ಅವನಿಗೆ ಒಂದು ಅವಕಾಶ ಬಂತು ಅಂಥೇಳಿ. ವೆನ್ ಹಿ ರೀಚ್ಡ್ ದ ಮಾಸ್, ಯಾವಾಗ ಆತ ಆ ಒಂದು ಮಾಸನ್ನು ಕಾಡಿನಲ್ಲಿರ್ತಕ್ಕಂತಹ ಹೂಗಳ ಬಿಡದೇ ಇರತಕ್ಕಂತಹ ಒಂದು ಸಸ್ಯಗಳನ್ನು ಹೋಗಿ ತಲುಪ್ತಾನೆ. He understood that it was very difficult to get pearls.
ಅವನು ಅರ್ಥ ಮಾಡಿಕೊಳ್ತಾನೆ ಅಲ್ಲಿರ್ತಕ್ಕಂತಹ ಮುತ್ತು ಹವಳಗಳನ್ನು ಪಡ್ಕೊಳ್ಳೋದು ತುಂಬ ಕಠಿಣವಾಗಿರ್ತಕ್ಕಂಥದ್ದು ಮತ್ತು ಸಮಸ್ಯಾತ್ಮಕವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಳ್ತಾನೆ. ಇಟ್ ವಾಸ್ ವೆರಿ ಡಿಫಿಕಲ್ಟ್, ಭಾಳಷ್ಟು ಕಠಿಣವಾಗಿರ್ತಕ್ಕಂಥದ್ದು ಟು ಗೆಟ್ ಪರ್ಲ್ಸ್ ಫ್ರಾಮ್ ಇಟ್, ಅದರಿಂದ ಪಡ್ಕೊಳ್ಳೋದು ತುಂಬ ಕಷ್ಟ ಅಂತ ಗೊತ್ತಾಗಿ ಹಿ ಸ್ಯಾಟ್ ಆನ್ ಅ ಸ್ಟೋನ್ ಆ್ಯಂಡ್ ಕ್ರೈಡ್, ಒಂದು ಕಲ್ಲಿನ ಮೇಲೆ ಕೂತ್ಕೊಂಡು ಜೋರಾಗಿ ಏನು ಮಾಡ್ತಾನೆ, ಕೂಗ್ತಾನೆ. ಆ್ಯಂಡ್ ಆ್ಯಸ್ ಹಿ ಸ್ಯಾಟ್ ದೇರ್, ಅಲ್ಲಿ ಕೂತ್ಕೊಂಡಂತೆ ದ ಕಿಂಗ್ ಆಫ್ ಆ್ಯಂಡ್ಸ್, ಅಂದರೆ ಇರುವೆಗಳ ರಾಜ ಅಲ್ಲಿಗೆ ಬರ್ತಾನೆ. ಹೂಸ್ ಲೈಫ್ ಹಿ ಹ್ಯಾಡ್ ಸೇವ್ಡ್, ಯಾರ ಜೀವವನ್ನು ಆತ ಕಾಪಾಡಿರ್ತಾನಲ್ಲ ಆ ಒಬ್ಬ ರಾಜ ಅಲ್ಲಿ ಬರ್ತಾನೆ. ಕೇಮ್ ಟು ಹೆಲ್ಪ್ ಹಿಮ್, ಅವನಿಗೆ ಸಹಾಯ ಮಾಡಲಿಕ್ಕಾಗಿ ಬರ್ತಾನೆ. ವಿತ್ 5,000 ಆ್ಯಂಡ್ಸ್, ಅವನೊಬ್ಬನೇ ಬರದೆ ಅವನ ಜೊತೆಗೆ 5,000 ಇರುವೆಗಳನ್ನು ತೆಗೆದುಕೊಂಡು ಬರ್ತಾನೆ. ವಿದಿನ್ ನೋ ಟೈಮ್, ಯಾವುದೇ ಸಮಯವನ್ನು ತೆಗೆದುಕೊಳ್ಳದೆ ದೇ ಫೌಂಡ್ ಆಲ್ ದ ಪರ್ಲ್ಸ್, ಆ ಎಲ್ಲ ಒಂದು ಇರುವೆಗಳು ಏನು ಮಾಡ್ತಾವೆ ಅಂತಂದರೆ ಆ ಎಲ್ಲ ಅಷ್ಟು 1,000 ಮುತ್ತು ರತ್ನವನ್ನು ಅವು ಕಂಡುಕೊಳ್ತಾವೆ ಅಥವಾ ಕಂಡು ಹಿಡಿದುಕೊಡ್ತಾವೆ ಅಂಥೇಳಿ. ಫಾರ್ ಹಿಮ್ ದ ಡ್ವಾರ್ಫ್ ಥ್ಯಾಂಕ್ಡ್ ದ ಆ್ಯಂಡ್ಸ್, ಆವಾಗ ಆ ಡ್ವಾರ್ಫ್ ಕುಬ್ಜ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಆ ಇರುವೆಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾನೆ. ಡ್ವಾರ್ಫ್ ಥ್ಯಾಂಕ್ಡ್ ದ ಆ್ಯಂಡ್ಸ್ ಆ್ಯಂಡ್ ವೆಂಟ್ ಇನ್ ಸರ್ಚ್ ಆಫ್ ದ ಕೀ. ಇನ್ನು ಮುಂದಿನ ಟಾಸ್ಕ್ ಏನಿದೆ, ಕೀಯನ್ನು ಸರ್ಚ್ ಮಾಡ್ತಕ್ಕಂಥದ್ದಿದೆ, ಕೀಲಿ ಕೈಯನ್ನು ಹುಡುಕುವಂಥದ್ದಿದೆ. ಅದನ್ನು ಯಾವ ರೀತಿಯಾಗಿ ಮಾಡ್ತಾನೆ ಅಂಥೇಳಿ ನೋಡೋಣ. ಹಿ ರೀಚ್ಡ್ ದ ಲೇಕ್, ಅವನೇನು ಮಾಡ್ತಾನೆ, ಈಗ ಸರೋವರವನ್ನು ಹೋಗಿ ತಲುಪಿದ. ಲೇಕ್ ಅಂದರೆ ಸರೋವರ, ರೀಚ್ಡ್ ಅಂದರೆ ತಲುಪಿದ ಅಂಥೇಳಿ. ಹಿ ರೀಚ್ಡ್ ದ ಲೇಕ್ ಆ್ಯಂಡ್ ಸಾ 2 ಡಕ್ಸ್, ಅಲ್ಲಿ 2 ಡಕ್ಸ್ ಹಂಸ ಪಕ್ಷಿಗಳು ಇರೋದನ್ನು ನೋಡ್ತಾನೆ. ಹೂಸ್ ಲೀವ್ಸ್ ಹಿ ಹ್ಯಾಡ್ ಸೇವ್ಡ್, ಯಾರ ಜೀವವನ್ನು ಆತ ಕಾಪಾಡಿರ್ತಾನಲ್ಲ ಆ 2 ಹಂಸ ಪಕ್ಷಿಗಳು ಇರ್ತವೆ. ಹಿ ಟೋಲ್ಡ್ ದ ಡಕ್ಸ್, ಅವನು ಆ ಡಕ್ಸ್ಗಳಿಗೆ ಹೇಳ್ತಾನೆ. ಅಬೌಟ್ ದ ಟಾಸ್ಕ್, ಆ ಕೆಲಸದ ಬಗ್ಗೆ ಹೇಳ್ತಾನೆ. ದ ಡಕ್ಸ್ ಡೈವ್ಡ್, ಈಗ 2 ಡಕ್ಸ್ ಹಂಸ ಪಕ್ಷಿಗಳು ಏನು ಮಾಡ್ತವೆ, ಆ ನೀರಿನಲ್ಲಿ ಡೈವ್ ಹೊಡಿತವೆ. ಆನ್ ಟು ದ ವಾಟರ್, ಇನ್ ಟು ದ ವಾಟರ್, ನೀರಿನ ಒಳಗಡೆ ಹೋಗ್ತವೆ. ಹೋಗ್ಬಿಟ್ಟು ಏನು ಮಾಡ್ತವೆ ಅಂತಂದರೆ ಆ್ಯಂಡ್ ಸೂನ್ ಬ್ರಾಟ್ ಆಫ್ ದ ಕೀ, ಅವು ಏನು ಮಾಡ್ತವೆ, ಅಲ್ಲಿಂದ ಒಂದು ಕೀಯನ್ನು ತೆಗೆದುಕೊಂಡು ಬರ್ತವೆ ಅಂಥೇಳಿ. ಯಾವುವು ಆ ಬಾತುಕೋಳಿಗಳು ಏನು ಮಾಡ್ತಾವಪ್ಪ ಅಂದರೆ ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತವೆ, ಅವು ತೊಗೊಂಡು ಬರ್ತವೆ ಅಂತೇಳಿ. ಏನು ತೊಗೊಂಡ್ಬರ್ತವೆ, ಕೀಯನ್ನು ತೆಗೆದುಕೊಂಡು ಬರ್ತವೆ ಫ್ರಾಮ್ ದ ಬಾಟಮ್. ಎಲ್ಲಿರ್ತದೆ ಅದು ಕೀ ಅಂತಂದರೆ ಆ ಒಂದು ಲೇಕ್ನ ಬಾಟಮ್ನಲ್ಲಿರುತ್ತೆ ಅಂಥೇಳಿ ತೊಗೊಂಬರ್ತವೆ. ನೆಕ್ಸ್ಟ್ ಮುಂದೆ ಏನಾಗುತ್ತೆ ಕತೆ ಅಂಥೇಳಿ ನೋಡೋಣ. ದ ಡ್ವಾರ್ಫ್ ಥ್ಯಾಂಕ್ಡ್ ದ ಡಕ್ಸ್, ಆವಾಗ ಒಂದು ಸಹಾಯ ಮಾಡಿರುವಂತಹ ಹಂಸ ಪಕ್ಷಿಗಳಿಗೆ ಡ್ವಾರ್ಫ್ ಏನು ಮಾಡ್ತಾನೆ, ಧನ್ಯವಾದಗಳನ್ನು ಸಲ್ಲಿಸ್ತಾನೆ. ಆ್ಯಂಡ್ ಮೂವ್ ಫರ್ದರ್ ಅಂದರೆ ಮುಂದಿನ ಟಾಸ್ಕ್ಗಾಗಿ ಮುಂದಕ್ಕೆ ಹೋಗ್ತಾನೆ. ದ ಥರ್ಡ್ ಟಾಸ್ಕ್ ವಾಸ್ ಟು ಡಿಫಿಕಲ್ಟ್, ಆ 3ನೆಯ ಒಂದು ಕೆಲಸ ತುಂಬ ಕಠಿಣವಾಗಿತ್ತು ಅನ್ನೋದಕ್ಕೆ ಟು ಡಿಫಿಕಲ್ಟ್ ಅಂತ ಹೇಳ್ತಾರೆ. ಬಿಕಾಸ್, ಏಕೆಂದರೆ ಆಲ್ 3 ಪ್ರಿನ್ಸಸ್ ವೇರ್ ಬ್ಯೂಟಿಫುಲ್, ಆ 3 ಜನ ರಾಣಿಯರು ರಾಜಕುಮಾರಿಯರು ತುಂಬ ಸುಂದರವಾಗಿದ್ದಾರೆ. ಪ್ರಿನ್ಸಸ್ ವೇರ್ ಬ್ಯೂಟಿಫುಲ್ ಆ್ಯಂಡ್ ಅಲೈಕ್, ಮತ್ತು 3 ಜನ ಹಾಗೇ ಇದ್ದಾರೆ ನೋಡಲಿಕ್ಕೆ. ಬಟ್ ಹಿ ವಾಸ್ ಟೋಲ್ಡ್ ದ್ಯಾಟ್, ಆ ಒಬ್ಬ ಓಲ್ಡ್ ಮ್ಯಾನ್ ಹೇಳಿದ್ದಾನಲ್ಲ ಈಗಾಗಲೇ, ಹಿ ವಾಸ್ ಟೋಲ್ಡ್ ದ್ಯಾಟ್ ದ ಎಲ್ಡೆಸ್ಟ್ ಹ್ಯಾಡ್ ಈಟನ್ ಅ ಸ್ವೀಟ್, ಅಂದರೆ ಅದರಲ್ಲಿ ಹಿರಿಯವಳು ಏನು ಮಾಡಿದ್ದಾಳೆ ಅಂದರೆ ಸ್ವೀಟ್ ಅಂದರೆ ಸಿಹಿಯಾಗಿರ್ತಕ್ಕಂಥ ವಸ್ತುವನ್ನು ತಿಂದಿದ್ದಾಳೆ. ಮೇಡ್ ಆಫ್ ಶುಗರ್, ಎದರಿಂದ ಮಾಡಿರ್ತಕ್ಕಂಥದ್ದು, ಶುಗರ್ನಿಂದ ಮಾಡಿರ್ತಕ್ಕಂಥದ್ದು ಅಥವಾ ಸಕ್ಕರೆಯಿಂದ ಮಾಡಿರ್ತಕ್ಕಂಥದ್ದು. ದ ನೆಕ್ಸ್ಟ್ ಒನ್ ಸಮ್ ಸ್ವೀಟ್ ಸಿರಪ್, ಇನ್ನೊಬ್ಳು ಏನು ಮಾಡಿದ್ದಾಳೆ ಅಂದರೆ ಒಂದು ಸ್ವೀಟ್ ಸಿರಪ್ಪನ್ನು ಕುಡಿದಿದ್ದಾಳೆ. ಆ್ಯಂಡ್ ದ ಯಂಗೆಸ್ಟ್ ಸ್ಪೂನ್ಫುಲ್ ಆಫ್ ಹನಿ, ಮತ್ತು 3ನೇವಳು ಏನು ಮಾಡಿದ್ದಾಳೆ ಅಂದರೆ ಒಂದು ಸ್ಪೂನ್ಫುಲ್ ಆಫ್ ಹನಿ ಅಂದರೆ ಜೇನುತುಪ್ಪವನ್ನು ತಿಂದಿದ್ದಾಳೆ ಅಂಥೇಳಿ ಅವನು ಹೇಳಿರ್ತಾನೆ. ಬಿಫೋರ್ ದೇ ವೇರ್ ಟರ್ನ್ಡ್ ಇನ್ ಟು ಮಾರ್ಬಲ್ ಸ್ಟೋನ್ಸ್, ಅವರು ಮಾರ್ಬಲ್ ಸ್ಟೋನ್ ಆಗಿ ಅಥವಾ ಕಲ್ಲಾಗಿ ಪರಿವರ್ತನೆ ಆಗೋಕ್ಕಿಂತ ಮುಂಚೆ ಇವನ್ನೆಲ್ಲ ಮಾಡಿದ್ದಾರೆ ಅಂಥೇಳಿ ಓಲ್ಡ್ ಮ್ಯಾನ್ ಹೇಳ್ತಾನೆ. ಸೊ ಹಿ ಹ್ಯಾಡ್ ಟು ಗೆಸ್ ಹೂ ಇಟ್ ವಾಸ್ ದ್ಯಾಟ್ ಹ್ಯಾಡ್ ಈಟನ್ ಹನಿ, ಮತ್ತು ಅದರಲ್ಲಿ ಹನಿ ತಿಂದಿರ್ತಕ್ಕಂಥವ್ರು ಯಾರು ಅಂತ ಊಹೆ ಮಾಡೋದು ಹೇಗೆ ಅನ್ನುವಂಥ ಪ್ರಶ್ನೆ ಬಂದಾಗ ಅವಾಗ ಆ ಕುಬ್ಜ ವ್ಯಕ್ತಿ ಏನು ಮಾಡ್ತಾನೆ ಅಂಥೇಳಿ ನೋಡೋಣ. ದೆನ್ ಕೇಮ್ ದ ಕ್ವೀನ್ ಆಫ್ ದ ಬೀಸ್, ಆವಾಗ ಇವೇನು ಮಾಡ್ತಾನೆ ಅಂತಂದರೆ ಆ ಕುಬ್ಜ ವ್ಯಕ್ತಿ ಏನು ಮಾಡ್ತಾನೆ, ಆ ರಾಣಿ ಜೇನಿನ ಅಥವಾ ಜೇನು ಹನಿಗಳ ಒಂದು ರಾಣಿ ಯಾರು ಕ್ವೀನ್ ಅಂತ ಇರ್ತಾಳಲ್ಲ, ಆ ಕ್ವೀನ್ ಹತ್ರ ಬರ್ತಾನೆ ಆತ.
ದೆನ್ ಆವಾಗ ಕೇಮ್ ಟು ಕ್ವೀನ್ ಆಫ್ ದ ಬೀಸ್, ಆ ಒಂದು ಜೇನುನೊಣಗಳ ರಾಣಿ ಹತ್ರ ಬಂದ್ಬಿಟ್ಟು ಹೂ ಹ್ಯಾಡ್ ಬಿನ್ ಸೇವ್ಡ್ ಬೈ ದ ಲಿಟಲ್ ಡ್ವಾರ್ಫ್ ಫ್ರಾಮ್ ಫೈರ್, ಬೆಂಕಿಯಿಂದ ಕಾಪಾಡಿರ್ತಕ್ಕಂತಹ ಆ ಡ್ವಾರ್ಫ್ನ ಒಂದು ಕಡೆಗೆ ಬರ್ತಾಳೆ. ಯಾರು? ಆ ರಾಣಿ. ಹೂ ಹ್ಯಾಡ್ ಬಿನ್ ಸೇವ್ಡ್ ಬೈ ದ ಲಿಟಲ್ ಡ್ವಾರ್ಫ್ ಫ್ರಾಮ್ ಫೈರ್. ಇಟ್ ಟ್ರೈಡ್ ದ ಲೀವ್ಸ್ ಆಫ್ ಆಲ್ ದ ತ್ರೀ, ಆ ಮೂರು ಜನರ ಒಂದು ಲೀವ್ಸ್ ಅಂದರೆ ತುಟಿಗಳನ್ನು ಹೋಗಿ ಏನು ಮಾಡುತ್ತೆ, ಅದು ಟೆಸ್ಟ್ ಮಾಡುತ್ತೆ. ಆ್ಯಂಡ್ ಆ್ಯಟ್ ದ ಲಾಸ್ಟ್ ಸ್ಯಾಟ್ ಅಪ್ ಆನ್ ದ ಲಿಪ್ಸ್ ಆಫ್ ದ ಒನ್ ಹೂ ಹ್ಯಾಡ್ ಈಟನ್ ಹನಿ, ಮತ್ತು ಕೊನೆಯದಾಗಿ ಯಾರೂ ಜೇನುತುಪ್ಪವನ್ನು ಏನು ತಿಂದಿದ್ರಲ್ಲ ಅವರ ಒಂದು ತುಟಿ ಮೇಲೆ ಹೋಗಿ ಅದು ಕೂತ್ಕೊಳ್ಳುತ್ತೆ. ಆ್ಯಂಡ್ ಅಟ್ ಲಾಸ್ಟ್ ಸ್ಯಾಟ್ ಅಪ್ ಆನ್ ದ ಲಿಪ್ಸ್ ಆಫ್ ದ ಒನ್ ಹೂ ಹ್ಯಾಡ್ ಈಟನ್ ಹನಿ. ಸೊ ದ ಡ್ರಾಫ್ಟ್ ನ್ಯೂ, ಆವಾಗ ಗೊತ್ತಾಗುತ್ತೆ ಯಾರಿಗೆ? ಆ ಕುಬ್ಜ ವ್ಯಕ್ತಿಗೆ ಗೊತ್ತಾಗುತ್ತೆ, ಡ್ರಾಫ್ಟ್ಗೆ. ನ್ಯೂ ಹೂ ದ ಯಂಗೆಸ್ಟ್ ವಾಸ್, ಅದರಲ್ಲಿ ಯಂಗೆಸ್ಟ್ ಯಾರು ಅಂತೇಳಿ ಅವನಿಗೆ ಗೊತ್ತಾಗುತ್ತೆ. ದಸ್ ದ ಸ್ಪೆಲ್ ವಾಸ್ ಬ್ರೋಕನ್, ಅಷ್ಟರಲ್ಲಿ ಆತೇನು ಮಾಡ್ತಾನೆ, ಒಂದು ಮಂತ್ರವನ್ನು ಹೇಳ್ತಾನೆ. ಆಲ್ ಹೂ ಹ್ಯಾಡ್ ಬಿನ್ ಟರ್ನ್ ಇನ್ ಟು ಸ್ಟೋನ್ಸ್ ಬಿಕೇಮ್ ಅಲೈವ್, ಯಾರು ಈಗಾಗಲೇ ಕಲ್ಲಾಗಿ ಪರಿವರ್ತನೆ ಆಗಿದ್ದರೋ ಅವರೆಲ್ಲರೂ ಮತ್ತೆ ಜೀವಂತವಾಗ್ತಾರೆ. ದ ಕಿಂಗ್ ಗೇವ್ ದ ಲಿಟಲ್ ಪ್ರಿನ್ಸಸ್ ಟು ದ ಡ್ವಾರ್ಫ್, ಆ ಕುಬ್ಜ ವ್ಯಕ್ತಿಗೆ ಕೊನೆಯ ಯಂಗೆಸ್ಟ್ ರಾಣಿಯನ್ನು ಕೊಟ್ಬಿಟ್ಟು ಮದುವೆ ಮಾಡ್ತಾನೆ. ದ ಅದರ್ ಟು ಬ್ರದರ್ಸ್ ಮ್ಯಾರಿಡ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರಿನ್ಸಸ್ ರೆಸ್ಪೆಕ್ಟಿವ್ಲಿ, ಮತ್ತು ಹಿರಿಯವಳನ್ನು ಮತ್ತು ಮಧ್ಯದ ಒಂದು ರಾಜಕುಮಾರಿಯನ್ನು ಮದುವೆ ಆಗ್ತಾರೆ. ಈ ರೀತಿಯಾಗಿ ಈ ಒಂದು ಕತೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಥೆಯನ್ನು ನೋಡಿದ್ವಿ. ಸೊ ಸ್ನೇಹಿತರೆ, ಇದರ ಪ್ರಶ್ನೆ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಇಲ್ಲಿಯವರೆಗೆ ನನ್ನ ಒಂದು ಪಾಠವನ್ನು ಬಹಳ ತಾಳ್ಮೆಯಿಂದ ಕೇಳಿದ್ದೀರಿ. ಜೊತೆಗೆ ಕೊನೆಯವರೆಗೆ ಇದನ್ನು ಕೇಳಿ ಒಂದು ಸತಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸತಿ ಅರ್ಥ ಮಾಡ್ಕೊಳೋಕ್ಕಾಗತ್ತೆ. ಎರಡು ಸತಿ, ಒಂದು ಅಥವಾ ಎರಡು ಸತಿ ನೀವು ಕೇಳಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತಕ್ಕಂಥದ್ದು. ಸೊ ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.